ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆ ಎರಡು ಕ್ಷೇತ್ರಗಳು ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಹೋಗಿದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗಾದ್ರೂ ಮಾಡಿ ಆ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಆ ಕಾರಣದಿಂದ ಮುಖ್ಯಮಂತ್ರಿಗಳು ಚುನಾವಣಾ ಅಖಾಡಕ್ಕಿಳಿದು ಆ ಕ್ಷೇತ್ರದಲ್ಲಿ ನಾಳೆ ಪ್ರಚಾರವನ್ನು ಮಾಡ್ತಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಇದ್ರ ಮೇಲೆ ಸಿದ್ದರಾಮಯ್ಯನವರು ಕಣ್ಣಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತಮ್ಮ ಕ್ಷೇತ್ರ, ತಮ್ಮ ಜಿಲ್ಲೆ, ಹೀಗಾಗಿ ಮೈಸೂರು ಪ್ರತಿಷ್ಠೆಯೇ, ಚಾಮರಾಜನಗರ ಪಕ್ಕದ ಜಿಲ್ಲೆ. ಹಾಗಾಗಿ ನಾಳೆಯಿಂದ 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಮಾಡ್ತಾರೆ. ಮೈಸೂರು ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದಾದ್ಯಂತ ಓಡಾಡೋದಕ್ಕೆ ನಾಳೆಯಿಂದ 3 ದಿನಗಳ ಕಾಲ ಪ್ರಚಾರದ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರುವಂಥ ಲೆಕ್ಕಾಚಾರವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು. ನಾಳೆ 10:45 ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಬರ್ತಾರೆ. ಮೈಸೂರು ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ. ಏಪ್ರಿಲ್ 3ರ ಬೆಳಿಗ್ಗೆ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಕೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ. ಏಪ್ರಿಲ್ 3ರ ಮಧ್ಯಾಹ್ನ ಮೈಸೂರು ಅಭ್ಯರ್ಥಿ ಎಂ ಲಕ್ಷ್ಮಣ್ ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಒಟ್ಟಾರೆ ಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣಾ ಅಖಾಡಕ್ಕೆ, ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದಾದ್ಯಂತ ಓಡಾಡ್ತಾರೆ. ನಾಮಪತ್ರ ಸಲ್ಲಿಕೆಯಲ್ಲೂ ಕೂಡ ಅಭ್ಯರ್ಥಿಯ ಜೊತೆಗಿರ್ತಾರೆ. ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಂಡ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹಾಟ್ ಪಾಲಿಟಿಕ್ಸ್. ಕೈ ಶಾಸಕರ ಎಡವಟ್ಟು ಹೇಳಿಕೆಗೆ ದಳಪತಿಗಳ ಎಲೆಕ್ಷನ್ ಅಸ್ತ್ರ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ 2019ರ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇದೇ ರೀತಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡಿದ್ರು. ಕಾರಣ ದಳಪತಿಗಳು ಹೆಣ್ಣು ಮಗಳ ಬಗ್ಗೆ ಮಾತನಾಡಿರುವಂತಹ ಒಂದಷ್ಟು ಹೇಳಿಕೆಗಳು ಅವ್ರಿಗೆ ಎನ್ಕ್ಯಾಶ್ ಆಗಿತ್ತು. ಆ ಬೆಸ್ಟ್ ಎಕ್ಸಾಂಪಲ್ ಮಧ್ಯದಲ್ಲಿ ಈಗ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಈ ಬಾರಿ ಪ್ರಮುಖ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಬಂಡಿ ಸಿದ್ದೇಗೌಡರು ಮಾತನಾಡಿರೋದು ಸಹಜವಾಗಿ ದಳಪತಿಗಳು ಇದನ್ನೇ ಅನುಕಂಪದ ರೀತಿಯಲ್ಲಿ ಓಟ್ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅವ್ರು ಹೇಳಿದ್ದು ಅದೇ, ಇಮೋಷನಲಿ ಜನರನ್ನ ಸೆಳೆಯೋ ಪ್ರಯತ್ನವನ್ನ ಮಾಡ್ತಾರೆ, ಆಸ್ಪತ್ರೆಗೆ ಸೇರಿ ಕಣ್ಣೀರನ್ನ ಹಾಕಿ ಅಂತ ಹೇಳಿ. ಅವ್ರು ಮಾಡ್ತಿದ್ರೋ ಇಲ್ಲೋ, ರಮೇಶ್ ಬಂಡಿ ಸಿದ್ದೇಗೌಡ ಹಿಂಗೆ ಮಾತನಾಡಿದ ನಂತರದಲ್ಲಿ ಇದೀಗ ಅದನ್ನೇ ಮತ್ತೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆಗಳು ಇದೆಯಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮೋಸ್ಟ್ಲಿ ಈ ಭಾವನಾತ್ಮಕ ಹೇಳಿಕೆಗಳು ಬಂದಾಗ ಅದನ್ನ ಎನ್ಕ್ಯಾಶ್ ಯಾರ್ಯಾದ್ರೂ ಮಾಡ್ಕೊಳ್ತಾರೆ. 2019ರ ಚುನಾವಣೆ ನೆನಪು ಮಾಡ್ಕೊಂಡ್ರೆ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇದೇ ಬೆಳವಣಿಗೆಗಳಾಯ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಸೋಲಾಗೋದಕ್ಕೂ ಕೂಡ ಅವರ ಹೇಳಿಕೆಗಳೇ ಕಾರಣ ಅನ್ನುವಂತಹ ವಿಚಾರ. ಸೊ ಈ ಬಾರಿ ಕೂಡ ಅದು ಮತ್ತೆ ರಿಪೀಟ್ ಆಗ್ತಾ ಇದೆಯಾ ಅಂತ, HD ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಪ್ಲಸ್ ಆಗಬಹುದು ಈ ಆರೋಗ್ಯದ ವಿಚಾರದ ಹೇಳಿಕೆ? ಸ್ಮಿತಾ, ಏನು ಕಾಂಗ್ರೆಸ್ನವರು ತಮ್ಮ ಸ್ಪೀಡ್ ಅನ್ನು ಹೆಚ್ಚು ಮಾಡ್ಕೊಂಡಿದ್ರು. ಕುಮಾರಸ್ವಾಮಿ ಅವರು ಆ ಕಡೆ ಇಳಿತಾ ಇದ್ದಂತೆ ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ತಮ್ಮ ಅಭ್ಯರ್ಥಿ ಪರ್ವ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಒಂದ್ ಕಡೆ ಆದ್ರೆ ಯಾವಾಗ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಹೃದಯ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡಿದ್ರು, ಇದು ದಳಪತಿಗಳಿಗೆ ಒಂದ್ ರೀತಿ ಒಂದು ಅಸ್ತ್ರ ಸಿಕ್ಕಿರುವಂತದ್ದು. ಭಾವನಾತ್ಮಕವಾಗಿ ಮತವನ್ನ ಸೆಳೆಯೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೂ ಕೂಡ ಒಂದು ಅಸ್ತ್ರ ಸಿಕ್ಕಿರುವಂತದ್ದು. ಇದುವರೆಗೂ ಕೂಡ ರಾಜಕೀಯ ಏನು ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಿದ್ರೆ ಯಾವುದೇ ರೀತಿ ದೊಡ್ಡ ಮಟ್ಟದ ಹೊಡೆತ ಬೀಳ್ತಿರ್ಲಿಲ್ಲ. ಜೊತೆಗೆ ರಮೇಶ್ ಬಂಡಿ ಸಿದ್ದೇಗೌಡ ಮಾಡಿರೋದಕ್ಕೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಕೆಲವು ನಾಯಕರುಗಳು ಅವ್ರಿಗೆ ಈ ರೀತಿ ಮಾತಾಡಬಾರ್ದಿತ್ತು ಅಂತ ತಾಕೀತು ಕೂಡ ಮಾಡಿರುವಂತದ್ದು. ಮತ್ತೊಂದು ಕಡೆ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಆರೋಗ್ಯ ವಿಚಾರದಲ್ಲಿ ಈ ರೀತಿ ರಾಜಕಾರಣ ಬೇಕಿತ್ತಾ, ಈ ರೀತಿ ಹೇಳಿಕೆ ಬೇಕಿತ್ತಾ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. 2019ರ ಚುನಾವಣೆ ನಮ್ಮ ಕಣ್ಮುಂದೆ ಇದೆ. ಸುಮಲತಾ ಅವರ ಬಗ್ಗೆ ಕೆಲವೊಂದು JDS ನಾಯಕರು ನಾಲಿಗೆ ಹರಿಬಿಟ್ಟಿದ್ರು. ಅದು ನಿಖಿಲ್ ಅವರ ಸೋಲಿಗೆ ಕಾರಣ ಆಗಿತ್ತು. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ವಿಚಾರ ಗೊತ್ತಿದ್ರು ಕೂಡ JDS ನಾಯಕರ ವಿರುದ್ಧ, ಅದರಲ್ಲೂ ಕೂಡ HD ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಮಾತಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ JDS ನಾಯಕರು ಬಳಸ್ಕೊಳ್ತಾ ಇದ್ದಾರೆ. ನಿನ್ನೆ ಕೂಡ ಇಡೀ ಕಾರ್ಯಕ್ರಮದಲ್ಲಿ, ಅಂದರೆ ಪ್ರಚಾರ ಕಾರ್ಯಕ್ರಮದಲ್ಲಿ ಅದನ್ನೇ ಮುಂದಿಟ್ಕೊಂಡು
ವಾಗ್ದಾಳಿಯನ್ನು ನಡೆಸಿದ್ರು. ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ರಮೇಶ್ ಬಂಡಿ ಸಿದ್ದೇಗೌಡ ಪ್ರತಿನಿಧಿಸುವಂತ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಸೇರಿದಂತೆ ಬಿಜೆಪಿ ನಾಯಕರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅವರ ಆರೋಗ್ಯದ ಬಗ್ಗೆ ಮಾತಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಹರಿಹಾಯುವಂತ ಸಾಧ್ಯತೆ ಇರುವಂತದ್ದು. ಸ್ಮಿತಾ, ರೈಟ್ ಧನ್ಯವಾದ ಆನಂದ್ ಮಾಹಿತಿಗಾಗಿ.